ನುಡಿದಂತೆ ನಡೆದಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಜನತೆಗೆ ನೀಡಿದ್ದು, ಸಮಸ್ತ ಮಹಿಳಾ ಮತದಾರರು ಡಿಕೆ ಸುರೇಶ್ ಅವರಿಗೆ ಮತ ನೀಡುವ ಮೂಲಕ ಡಿಕೆ ಸುರೇಶ್ರನ್ನು ಗೆಲ್ಲಿಸಬೇಕು ಎಂದು ರಾಮನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ದೀಪಾ ಮುನಿರಾಜು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷೆ ಪಾರ್ವತಮ್ಮ, ಮಂಗಳಾ ಶಂಭುಗೌಡ, ವನಜಾ, ರೇಣುಕಮ್ಮ, ಉಷಾರಾಣಿ, ಶೋಭಾ, ದೇವರಾಜ್, ನಾಗಮ್ಮ, ಜಯಶೀಲ, ಆಯಿಷಾ ಬಾನು ಇನ್ನಿತರರು ಇದ್ದರು. ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂತಹ ಮಾತನ್ನ ತಾವೆಲ್ಲರೂ ಕೂಡ ಇತ್ತೀಚೆಗೆ ಕೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ನಾವು ಘೋಷಿಸಿದಂತಹ ಪಂಚ ಗ್ಯಾರಂಟಿಗಳು ಅಂದರೆ 5 ಗ್ಯಾರಂಟಿಗಳೇನಿದೆ, ಆ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ನಾವುಗಳು ಅದನ್ನು ನುಡಿದಂತೆ ನಡೆದಿದ್ದೇವೆ. ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು. ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಕೂಡ ಯಾವುದೇ ಜಾತಿ, ಧರ್ಮ, ಮತ ಭೇದ ಏನೂ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಕೂಡ ತಾರತಮ್ಯವಿಲ್ಲದಂತೆ ಅವರುಗಳಿಗೆ ಇವತ್ತಿನ ದಿನ ಆ ಯೋಜನೆಗಳಷ್ಟನ್ನು ಕೂಡ ಗೃಹ ಜ್ಯೋತಿ ಆಗಿರಬಹುದು ಎಲ್ಲವನ್ನ ಕೂಡ ಅವರು ಫಲಾನುಭವಿಗಳಾಗಿದ್ದಾರೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಆ ಅಷ್ಟೂ ಕೋಟಿ ಜನಸಂಖ್ಯೆಗಳಿಗೂ ಕೂಡ ನಾವು ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತಿನ ದಿನ ತಾವು ನೋಡ್ತಾ ಇರ್ಬೋದು, ಇಲ್ಲಿ ನಾರಿ ನ್ಯಾಯ ಅಂತ ಹೇಳಿ ನಾವು ಮತ್ತೆ ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪಂಚ ನ್ಯಾಯ ಅಂತ ಹೇಳಿ ನಾವು ಅದನ್ನು ಕೂಡ ಈ ಸಲ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಅದ್ರ ಪ್ರಕಾರ 1 ಲಕ್ಷ ವೇತನ ಅಂದರೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಬಿಜೆಪಿಯವರು. ಅದು ಕೂಡ ಸುಳ್ಳು. ಹೆಣ್ಣು ಮಕ್ಕಳುಗಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅಂತ ಹೇಳಿದ್ರು, ಅದು ಕೂಡ ಸುಳ್ಳು. ಅವರು ಹೇಳಿರ್ತಕ್ಕಂತಹ ಸುಳ್ಳುಗಳು, ಮಹಾದ್ರೋಹಗಳು 10 ಹಲವು. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ, ಇದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ 5 ಪಂಚ ನ್ಯಾಯಗಳನ್ನು ತಂದಿದೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಯುವ ನ್ಯಾಯ, ಯುವಕರಿಗೆ, ವಿದ್ಯಾವಂತರಿಗೆ ಅವರುಗಳಿಗೆ ಉದ್ಯೋಗದ ಕುರಿತಾಗಿ ಆಗಿರಬಹುದು ಅಥವಾ ಅವರಿಗೆ ವೇತನದ ಕುರಿತಾಗಿ ಆಗಿರಬಹುದು ಒಂದು ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸ್ತೇವೆ. ಪ್ರತಿ ವರ್ಷ 1 ಲಕ್ಷ ಪ್ರತಿ ಕುಟುಂಬದ ಬಡ ಕುಟುಂಬದ ಹೆಣ್ಣು ಮಗಳಿಗೆ 1 ವರ್ಷಕ್ಕೆ 1 ಲಕ್ಷವನ್ನು ಕೊಡ್ತೇವೆ ಅಂತಕ್ಕಂತಹ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗಳಿಗೆ ಒಂದು ಸದೃಢ ಮಾಡಲಿಕ್ಕೆ, ಅವರ ಜೀವನವನ್ನು ಒಂದು ಸದೃಢ ಮಾಡಿ ಅವರಿಗೆ ಆರ್ಥಿಕ ಬಲವನ್ನು ಕೊಡಲಿಕ್ಕೆ ಮಹಿಳಾ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ. ಹಾಗೆ ರೈತರ ನ್ಯಾಯ, ನಿಮ್ಗೆಲ್ಲರಿಗೂ ತಿಳಿದಂತೆ ಸ್ವಾಮಿನಾಥನ್ ಸಮಿತಿ ಏನಿದೆ, ಆ ಸಮಿತಿಯಲ್ಲಿ ಬಂದಿರತಕ್ಕಂತಹ ಎಲ್ಲವನ್ನ ನಾವು ಅಳವಡಿಸ್ತೀವಿ ಅಂತಕ್ಕಂಥದ್ದನ್ನು ಬಿಜೆಪಿಯವರು ಹೇಳಿದ್ರು. ಅದೂ ಕೂಡ ಸುಳ್ಳೆ. ಅದು ಸುಳ್ಳು ಹೇಳಿದ್ರು. ಅವರು ಬಂದಂತಹ ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಅದನ್ನು ಕೋರ್ಟ್ನಿಂದ ತಡೆಯಾಜ್ಞೆ ತರಿಸಿ ಅದನ್ನು ಕೂಡ ನಿಲ್ಲಿಸ್ಬಿಟ್ಟು ಈಗ ರೈತ ನ್ಯಾಯದ ಪ್ರಕಾರ ಸಾಲ ಮನ್ನಾದ ಏನಿದೆ, ಅದು ಸ್ವಾಮಿನಾಥನ್ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಷ್ಟು ಪಾಯಿಂಟ್ಸ್ಗಳನ್ನು ನಾವು ಅದನ್ನು ಅಳವಡಿಸಲಿದ್ದೇವೆ. ಅದನ್ನು ಬಿಟ್ಟು ಶ್ರಮಿಕ ನ್ಯಾಯ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಈಗ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದರಲ್ಲಿ 400 ರೂಪಾಯಿನ ದಿನಗೂಲಿಯಾಗಿ ಅಂದರೆ ಶ್ರಮಿಕರಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಮಾತನ್ನು ಕೊಡ್ತಾ ಇದೆ. ಜಾತಿ ಜನಗಣತಿ ಇದೆಲ್ಲವನ್ನ ಕೂಡ ಈ ಪಂಚ ನ್ಯಾಯ ಏನಿದೆ, ಈಗ ನಾವು ಈ ಪಂಚ ಗ್ಯಾರಂಟಿಗಳನ್ನು ನಾವು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಿದ್ದೀವಿ, ಅದೇ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಂತಹ ಸಂದರ್ಭದಲ್ಲಿ ನಾವು ಇದನ್ನೆಲ್ಲವನ್ನು ಕೊಡ್ತೇವೆ ಅಂತಕ್ಕಂತಹ ಒಂದು ಸಹಿಯನ್ನ ನೀವಿಲ್ಲಿ ನೋಡ್ಬೋದು. ರಾಹುಲ್ ಗಾಂಧಿಯವರು ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಕಿರ್ತಕ್ಕಂತಹ ಸಹಿ ಇದೆ. ಇದು ಒಂದು ಗ್ಯಾರಂಟಿ ಚೆಕ್ ಇದ್ದಾಗೆ. ಇದನ್ನ ನಾವು ಕೊಡಬೇಕು ಅಂತಕ್ಕಂತಹ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ದೇಶದಲ್ಲೇ ನರೇಗಾ ಒಂದು ಸಂಸ್ಥೆ, ನರೇಗಾದಲ್ಲಿ ಬರ್ತಕ್ಕಂತಹ ಎಷ್ಟು ಫಂಡ್ಸ್ ಇದೆ ಆ ಎಲ್ಲವನ್ನು ಕೂಡ ಸದೃಢವಾಗಿ ಅದನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಂಡು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಸಂಪೂರ್ಣ ಕ್ಷೇತ್ರಕ್ಕೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ 83 ಬಸ್ ನಿಲ್ದಾಣಗಳನ್ನು ಮಾಡಿದ್ದಾರೆ, ತಂಗುದಾಣಗಳು ಅದಿದೆ. ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ದನದ ಕೊಟ್ಟಿಗೆ ಆಗಿರಬಹುದು ಅಥವಾ ರಸ್ತೆಗಳಾಗಿರಬಹುದು, ರಸ್ತೆ ಕಾಮಗಾರಿಗಳಾಗಿರಬಹುದು, ಶುದ್ಧ ಕುಡಿಯುವ ನೀರಿನ ಘಟಕಗಳೇನಿದೆ ಅದನ್ನು ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೇ ನಮ್ಮ ಸುರೇಶ್ ಅಣ್ಣ. ಇಷ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇದರಲ್ಲಿ ಸುಮಾರು ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ಆಲ್ರೆಡಿ ಹಾಕಿದ್ದೇನೆ. ನಾನು ಇದರಲ್ಲಿ ಇರ್ತಕ್ಕಂಥದಕ್ಕಿಂತ ಅತಿ ಹೆಚ್ಚು ಸೇವೆಯನ್ನು ಅವ್ರು ಮಾಡಿದ್ದಾರೆ.
ಅವರಿಗೆ ಮಹಿಳೆಯರ ಮತ್ತು ಸ್ತ್ರೀ ಶಕ್ತಿ ಸಂಘಟನೆಗಳೇನಿದೆ ಅದು ಎಲ್ಲದರ ಸಹಕಾರ ಆಶೀರ್ವಾದ ಸದಾಕಾಲ ಸುರೇಶ್ ಅಣ್ಣನವರ ಮೇಲೆ ಇದೆ ಅಂತಕ್ಕಂತಹ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಇನ್ನು ಉಳಿದಂತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಮಂಡ್ಯದ ಒಂದು ಅಭ್ಯರ್ಥಿಯಾಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರಿಗೇನು ಅಂತ ಹೇಳಿದ್ರೆ ಅದು ಗೊತ್ತಾಗಿ ಮಾಡ್ತಾರೋ ಅಥವಾ ಗೊತ್ತಿಲ್ದಿರ ಮಾಡ್ತಾರೋ ಪ್ರಬುದ್ಧ ರಾಜಕಾರಣಿ ಅಂತ ಹೇಳ್ತಾರೆ. ಆದರೆ ಅವರ ನಾಲಿಗೆಗೆ ನಿಲುಕವೇ ಇರೋದಿಲ್ಲ. ಹಿಡಿತಾ ಇಲ್ಲದೆ ಇರ್ತಕ್ಕಂತಹ ಮಾತುಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಅದು ಹೆಣ್ಣು ಮಕ್ಕಳ ಬಗ್ಗೆ 2018ರಲ್ಲಿ ರೈತ ಮಹಿಳೆ ಅಂತ ಹೇಳ್ತಾ ಇರ್ತಾರಲ್ಲ, ನಾವು ರೈತರ ಪರವಾಗಿದ್ದೇವೆ. ಅವರ ಒಂದು ಗುರುತೇನಿದೆಯಲ್ಲ, ಆ ಗುರುತೇ ಬಂದು ತೆನೆ ಹೊತ್ತ ಮಹಿಳೆ. ಅದು ಬಿಡಿ, ಇವಾಗ ತೆನೆ ಹೊತ್ತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ. ತೆನೆ ಹೊತ್ತಿರೋ ಮಹಿಳೆ ಪಾಪ ತೆನೆಯನ್ನು ಕೆಳಗಡೆ ಬಿಟ್ಬಿಟ್ಟಿದ್ದಾರೆ. BJPಯವರು 2 ಕಮಲದ ಹೂವನ್ನ ಕಿವಿಗಿಡಬೇಕಾಗತ್ತಷ್ಟೇ ಅವ್ರಿಗೆ. ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇವಾಗ. ಅವರು ಮಹಿಳೆಯರ ಬಗ್ಗೆ 2018ರಲ್ಲಿ ಒಂದು ಹೆಣ್ಣು ಮಗಳು ಹೋಗ್ಬಿಟ್ಟು ನ್ಯಾಯ ಕೇಳಿದಕ್ಕೆ ರೈತ ಮಹಿಳೆ ಎಲ್ಲಮ್ಮ ಮಲಗಿದ್ದೆ ಇಷ್ಟು ದಿನ ಅಂತ ಕೇಳ್ತಾರೆ. ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳಿದ್ರು, ನಾನು ಹೇಳಿದೆ ಆ ರೀತಿ ಅಲ್ಲ ಅಂತ ಹೇಳಿ. ಅದನ್ನು ಕೂಡ ಆವಾಗ ಒಂದಷ್ಟು ಕಾಂಟ್ರವರ್ಸಿಯನ್ನು ಮಾಡ್ಕೊಂಡು ಹೋಗ್ಲಿ ಬಿಡು ಕ್ಷಮಿಸೋಣ ಅಂತ ಹೇಳಿದ್ರೆ, ಮತ್ತೆ ಸುಮಲತಾ ಅವ್ರ ಬಗ್ಗೆ ಇವಾಗ ಅಕ್ಕ ಅಂತೀರಾ ಕುಮಾರಣ್ಣ ಅವರೇ. ಈಗ ನೀವು ಅಕ್ಕ ಅನ್ನೋಂಥವ್ರು ಅವತ್ತಿನ ದಿನ ಯಾಕೆ KRS ಡ್ಯಾಮ್ಗೆ ಅಡ್ಲಾಗ್ ಮಲಗಿಸಿ ಅಂತ ಕೇಳಿದ್ರಿ? ಯಾಕೆ ಮಾತಾಡಬೇಕಾಗಿತ್ತ ಆ ಮಾತನ್ನ? ಇವತ್ತು ಅವ್ರ ಮನೆಗೆ ಹೋಗೋದು ತಪ್ತಾ? ಅಕ್ಕ ಅನ್ನೋದು ತಪ್ತಾ? ನಿಮ್ಮ ಸ್ವಂತ ಅಕ್ಕ ಅಂತಕ್ಕಂಥವ್ರನ್ನ, ತಂಗಿ ಅಂತಕ್ಕಂಥವ್ರನ್ನ ಇದೇ ಮಾತಲ್ಲಿ ಮಾತಾಡೋಕ್ಕಾಗತ್ತಾ? ಅದು ಹೋಗ್ಲಿ ಅಂತ ಕ್ಷಮಿಸಿದ್ವಿ. ಇವಾಗ ಮತ್ತೆ ಇನ್ನೊಂದು ವಿವಾದ ಏನು, ದಾರಿ ತಪ್ಪಿದ್ದಾರೆ ಅಂತ. ಯಾವ ರೀತಿಯಾಗಿ ದಾರಿ ತಪ್ಪಿದ್ದೀವಿ ಅಂತಕ್ಕಂಥದ್ದನ್ನು ದಯವಿಟ್ಟು ಸ್ವಲ್ಪ ತಾವು ಹೇಳಿದ್ರೆ ನಾವು ಕ್ಷಮೆ ಕೇಳಿ ಅಂತ ಹೇಳಿದ್ವಿ. ಏನೋ ಕಾಟಾಚಾರಕ್ಕಲ್ಲ ಕ್ಷಮೆ ಕೇಳುವಂಥದ್ದು. ಮನಸ್ಸಿಗೆ ನೋವಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಅಂತಕ್ಕಂಥದ್ದನ್ನಾದರೂ ಅವರು ದಯವಿಟ್ಟು ಕಲ್ತ್ಕೊಳ್ಬೇಕಾಗತ್ತೆ. ದೇವೇಗೌಡರಿದ್ದಾರೆ, ಅವ್ರು ಮಾತಾಡುವಂತಹ ದಾಟಿಗೂ ಇವ್ರು ಮಾತಾಡುವಂತಹ ದಾಟಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇದರಿಂದಾಗಿ ಅವರು ಇದನ್ನೇ ಕೊನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಿದೆ ಆ ಒಂದು ಮಾತುಗಳನ್ನು, ವರಸೆಯನ್ನು ಹೆಣ್ಣು ಮಕ್ಕಳು ಕುರಿತಾಗಿ ಮಾತಾಡಬೇಕಾದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಇಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರವಾಗಿ ಅಥವಾ ಅವರ ರಾಜಕೀಯ ಭವಿಷ್ಯ ಏನಿದೆಯಲ್ಲ ಅದಕ್ಕೆ ತೊಡಕಾಗೋ ರೀತಿಯಲ್ಲಿ, ಕಾನೂನು ರೀತಿಯಲ್ಲಿ ಹೋರಾಟಗಳ ನಡೆದ್ರೆ ರಾಜಕೀಯದಲ್ಲಿ ಅವರಿಗೆ ಬಹಳ ಕಷ್ಟ ಆಗುತ್ತೆ. ಎಲ್ಲ ಜನತೆ ಏನಿದೆಯಲ್ಲ, ಜನತೆಯ ಕೈಯಲ್ಲಿ ಚೆಮ್ ಕೊಟ್ರು. ಯಾರು? BJP ಸರ್ಕಾರದವರು. ಏನಕ್ಕೆ ಕೊಟ್ರು ಚೆಮ್ನ? 15 ಲಕ್ಷ ಅಕೌಂಟಿಗೆ ಬಂತಾ? ಏನ್ ಬಂತು? ನಿಮಗೇನಾದ್ರೂ ಹೆಣ್ಣು ಮಕ್ಳುಗಳಿಗೆ ನ್ಯಾಯ ಸಿಕ್ತಾ? ಏನ್ ಕೊಟ್ರು? ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಮಕ್ಳುಗಳಿಗೆ ಯಾರಿಗಾದ್ರೂ ಉದ್ಯೋಗ ಸಿಕ್ತಾ? ಏನ್ ಕೊಟ್ರು? ಇವತ್ತಿನ ದಿನ ಎಲ್ಲರ ಒಂದು ಜೀವನವನ್ನ ನಾವು ಸದೃಢ ಮಾಡ್ಬಿಡ್ತೇವೆ, ಎಲ್ರಿಗೂ ಮನೆ ಕಟ್ಕೊಟ್ಬಿಡ್ತೇವೆ ಅಂತ ಹೇಳಿದ್ರು. ಮನೆ ಕೊಟ್ರಾ? ಏನ್ ಕೊಟ್ರು? ಅದೇ ಇದರ ಸಂಕೇತ. ಇದು ಚಂಪೇನಿದೆಯಲ್ಲ, ಇದು BJP ಸರ್ಕಾರದವರು ತಮ್ಗಳಿಗೆ ಕೊಟ್ಟಿರ್ತಕ್ಕಂತಹ ಒಂದು ಗಿಫ್ಟ್. ಈ ಗಿಫ್ಟ್ ಏನಿದೆಯಲ್ಲ ಇದನ್ನ ಇಟ್ಕೊಂಡು ನಿಮ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಆರಾಮಾಗಿ ತಿರುಪತಿ ನಾಮ ಇಟ್ಕೊಂಡು ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಈ ಚಂಪ್ ಕೊಟ್ಟಿದ್ದಾರೆ.